ನಮಸ್ತೆ, ನನ್ನ ಹೆಸರು ವಿನೋದ್ ಕುಮಾರ್ ಅಂತ. ಎಪಿಕ್ ಪ್ರೊಡಕ್ಷನ್ ಹೌಸಿನ ಟೀಮ್ ಮೆಂಬರ್. EIPK ಪ್ರೊಡಕ್ಷನ್ ಹೌಸ್ ಅಂಡರ್ ಅಲ್ಲಿ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ವಿಭಿನ್ನ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ. ಏಂಜಲ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಯಾವುದೇ ಒಂದು ಉದ್ಯಮಗಳಿಗೆ ಲೋನ್ ಅಂತ ಕೊಡ್ತಿರಂಗೆ ಇಲ್ಲ ಇಂಟ್ರೆಸ್ಟ್ ಅಂತ ದುಡ್ಡು ಹೂಡಿಕೆ ಮಾಡ್ದಿರಂಗೆ ಒಂದು ಪಾಲುದಾರರಾಗಿ ಅವರ ಜೊತೆಗೆ ಕೈ ಜೋಡಿಸಿ ಅವರನ್ನು ಗೆಲುವಿನ ದಾರಿ ಕರ್ಕೊಂಡು ಹೋಗೋದೇ ಏಂಜಲ್ ಇನ್ವೆಸ್ಟ್ಮೆಂಟ್. ಇದರಲ್ಲಿ ಒಂದು ವಿಭಿನ್ನ ಪ್ರಯತ್ನ ಮಾಡಿದ್ದೀವಿ. ಹಲವಾರು ಜನಗಳ ಹತ್ರ ಒಂದು ಸಣ್ಣ ಮೊತ್ತವನ್ನು ದೊಡ್ಡ ಮೊತ್ತವಾಗಿ ಉದ್ಯಮಗಳಿಗೆ ಹೂಡಿಕೆ ಮಾಡುವುದೇನೆ ವೆಂಚರ್ ಎಂತಾರೆ. ಏಂಜಲ್ ಇನ್ವೆಸ್ಟ್ಮೆಂಟ್ ಕಾರ್ಯಕ್ರಮ ಒಂದು ನೂತನ ವಿಭಿನ್ನವಾದ ಕಾರ್ಯಕ್ರಮ. ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನು ವೀಕ್ಷಿಸಿ. ಆಲ್ ದ ಬೆಸ್ಟ್ ಏಂಜಲ್ ಇನ್ವೆಸ್ಟ್ಮೆಂಟ್. ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ, ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ. ಕಾಲೇಜ್ ಡೇಸಲ್ಲಿ ಇರಬೇಕಾದ್ರೆ ನಾನು ಒಳ್ಳೆ ಫ್ಯಾಷನ್ ಡಿಸೈನರ್ ಆಗಬೇಕಂತ ತುಂಬಾ ಆಸೆ ಇತ್ತು. ಆ ಕಾರಣದಿಂದಾಗಿ ನಾನು ಜಂಪ್ ಆ್ಯಂಡ್ ಜಾಕ್ ಅನ್ನೋ ಕಂಪ್ನಿನ ಶುರು ಮಾಡ್ಕೊಂಡೆ. ಅದಕ್ಕೆ ಮೇನ್ ಆಗಿ ನಮ್ಮ ತಂದೆಯ ಸಹಾಯನ ತೊಗೊಂಡೆ. ಏನಕ್ಕಂದರೆ ಅವ್ರದ್ದು ಓನ್ ಗಾರ್ಮೆಂಟ್ಸ್ ಇತ್ತು. ಆ್ಯಂಡ್ ಈ ಕಂಪ್ನಿನ ಇನ್ನು ಎತ್ತರ ಮಟ್ಟಕ್ಕೆ ತೊಗೊಂಡು ಹೋಗಿ ವರ್ಲ್ಡ್ ವೈಡ್ ಎಕ್ಸ್ಪ್ಯಾಂಡ್ ಮಾಡಬೇಕನ್ನೋದು ನನ್ನ ಕನಸಾಗಿತ್ತು. ಹಾಗಾಗಿ ನಾನು ಇನ್ವೆಸ್ಟ್ಮೆಂಟ್ಸ್ ಎಲ್ಲ ಹುಡುಕ್ತಾ ಇದ್ದೆ. ಆಗಲೇ ನನಗೆ ಗೊತ್ತಾಗಿರೋದು ಎಪಿಕ್ ಪ್ರೊಡಕ್ಷನ್ ಹೌಸ್ ಇನ್ವೆಸ್ಟ್ಮೆಂಟ್ಸ್ ಅವರ ಏಂಜಲ್ ಇನ್ವೆಸ್ಟ್ಮೆಂಟ್ ಅನ್ನೋ ಪ್ರೋಗ್ರಾಮ್ ನಡೀತಿದೆ ಅಂತ. ಹಾಗಾಗಿ ನಾನು ಕೂಡ ಏಂಜಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮಲ್ಲಿ ಭಾಗವಹಿಸ್ತಾ ಇದ್ದೀನಿ. ಆ್ಯಂಡ್ ಈ ಪ್ರೋಗ್ರಾಮ್ನ ಅಟೆಂಡ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಪಿಕ್ ಪ್ರೊಡಕ್ಷನ್ ಹೌಸ್ ಅವರ ಏಂಜಲ್ ಇನ್ವೆಸ್ಟ್ಮೆಂಟ್ ಅವರಿಗೆ ಧನ್ಯವಾದಗಳು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಏಂಜಲ್ ಇನ್ವೆಸ್ಟ್ಮೆಂಟ್. ನನ್ನ ಹೆಸರು ಪವನ್, ನಾನು ಬೆಂಗಳೂರು ನಿವಾಸಿ. ನನ್ನ ಸ್ನೇಹಿತರಿಂದ ತಿಳಿದು ಬಂದ ಎಪಿಕ್ ಪ್ರೊಡಕ್ಷನ್ ಹೌಸ್ ಅಂಡರ್ ಅಲ್ಲಿ ಏಂಜಲ್ ಇನ್ವೆಸ್ಟ್ ಪ್ರೋಗ್ರಾಮ್ ನಡೆಯುತ್ತಿದೆ. ಅದರಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ. ನಾನು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗುತ್ತೇನೆ ಎಂದು ಗುರಿಗೊಂಡಿದ್ದೀನಿ. ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್. ನಮಸ್ಕಾರ ಏಂಜಲ್ಸ್. ನಮಸ್ಕಾರ ಏಂಜಲ್ಸ್. ಇವರ ಹೆಸರು ಸೋನು, ಫೌಂಡರ್ ಆಫ್ ಜಂಪ್ ಆ್ಯಂಡ್ ಜಾಕ್. ಸೊ ಇವರ ಹೆಸರು ಪವನ್, ಕೋ ಫೌಂಡರ್ ಆಫ್ ಜಂಪ್ ಆ್ಯಂಡ್ ಜಾಕ್. ಓ, ಹಾಗಾದರೆ ಇದರಲ್ಲಿ ಜಂಪ್ ಯಾರು ಮತ್ತು ಜಾಕ್ ಯಾರು? ಏಂಜಲ್ಸ್ ಇಬ್ಬರಲ್ಲಿ ಯಾರು ಇಲ್ಲ ಅಂದರೂ ಜಂಪ್ ಆ್ಯಂಡ್ ಜಾಕ್ ಇಲ್ಲ. ಜೋಕ್ಸ್ ಅಪಾರ್ಟ್ ಇದರಲ್ಲಿ ಸ್ಪೆಷಲ್ ಏನು? ನಾವು ಯಂಗ್ಸ್ಟರ್ಸ್ ಮತ್ತು ಮಿಡಿಲ್ ಕ್ಲಾಸ್ ಫ್ಯಾಮಿಲಿ. ನಮ್ಮ ಬಟ್ಟೆಯಲ್ಲೇ ನಮ್ಮ ಫ್ಯಾಷನ್ ತೋರಿಸಬೇಕು. ಅದರಿಂದ ನಾವು ಟಾರ್ಗೆಟ್ ಮಾಡಿರುವ ಹುಡ್ಡೀಸ್, ಜೀನ್ಸ್ ಮತ್ತು ಕಾರ್ಗೋ ಪ್ಯಾಂಟ್ಸ್. ಸರಿ, ಪ್ರಶ್ನೆ ಬಂದು ಬಟ್ಟೆಯಲ್ಲಿನ ವಿಶೇಷತೆ ಅಂದರೆ ಬಟ್ಟೆ ಬಂದು ನಾರ್ಮಲ್ ಆಗಿದೆಯಾ ಅಥವಾ ನೀವೇನಾದರೂ ಚೇಂಜ್ ಮಾಡಿದ್ದೀರಾ? ಇದು ಯಾವುದೇ ರೀತಿಯಲ್ಲಿ ಪ್ರಿಂಕಲ್ಸ್ ಬರುವುದಿಲ್ಲ ಮತ್ತು ಕಲರ್ ಫೇಡ್ ಆಗುವುದಿಲ್ಲ. ಆ್ಯಂಡ್ ಮೇನ್ ಥಿಂಗ್ ರೀಸನೇಬಲ್ ರೇಟ್ ಇರುತ್ತೆ. ನಮ್ಮ ಫಾದರ್ ಗಾರ್ಮೆಂಟಿನಲ್ಲೇ ಸ್ಟಿಚಿಂಗ್ ಹಾಗೂ ಪ್ರಿಪ್ರೇಷನ್ ಮಾಡುತ್ತಾರೆ. ನಂತರ ನಮ್ಮ ಔಟ್ಲೆಟಲ್ಲಿ ಮಾಡುತ್ತೇವೆ. ಇದರಲ್ಲಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ ಮತ್ತು ಮೇಜರ್ ಇನ್ವೆಸ್ಟ್ಮೆಂಟ್ ಯಾವುದು? ಇದರಲ್ಲಿ ಮೇಜರ್ ಇನ್ವೆಸ್ಟ್ಮೆಂಟ್ ಬಂದುಬಿಟ್ಟು ನಮ್ಮ ತಂದೆಯವ್ರು ಮಾಡಿದ್ದಾರೆ. ಆ್ಯಂಡ್ ಗಾರ್ಮೆಂಟ್ಸ್ ವರ್ಕ್ ಕೂಡ ಅವರೇ ಮಾಡಿದ್ದಾರೆ. ನಾವು ಫ್ಯಾಷನ್ ಡಿಸೈನಿಂಗ್ ಮತ್ತು ಕಲರ್ ಗ್ರೇಡಿಂಗ್ ಮಾಡಿದ್ದೀವಿ. ಸೊ ಮೇಜರ್ ಪರ್ಸೆಂಟೇಜ್ ಆಫ್ ಶೇರ್ ಬಂದುಬಿಟ್ಟು ಅವರದ್ದೇ. ಅದ್ರ ತಕ್ಕ ಹಾಗೆ 70% ತಂದೆಯವರಿಗೆ ಆ್ಯಂಡ್ 18% ಪವನ್ ಅವರಿಗೆ ಆ್ಯಂಡ್ ಮಿಕ್ಕಿ 12% ನನಗೆ. ನಿಮ್ಮ ಪರ್ ಡೇ ಸೇಲ್ಸ್ ಎಷ್ಟಿದೆ? ಪರ್ ಡೇ 40 to 50 ಪೀಸಸ್. ಇನ್ ದ ಇಯರ್ ಆಫ್ 2021-22 ಅವರಲ್ಲಿ 400 to 500 ಪೀಸಸ್. ಅಟ್ ಪ್ರೆಸೆಂಟ್ ಇಯರಲ್ಲಿ 4000 to 500 ಪೀಸಸ್ ಡಿಮಾಂಡ್ ಇದೆ. ಕ್ಯಾನ್ ಯು ಬ್ರೀಫ್ಲಿ ಎಕ್ಸ್ಪ್ಲೇನ್ ಅಬೌಟ್ ಯುವರ್ ಟರ್ನ್ ಓವರ್? 2021ರಲ್ಲಿ 30 ಲಕ್ಷ, 2022ರಲ್ಲಿ 90 ಲಕ್ಷ, ಪಾಸ್ಟ್ 6 ಮಂತ್ಸಿಂದ 1.5 crores ಹಾಗೂ ಬೈ ದ ಎಂಡ್ ಆಫ್ ದ ಇಯರ್ ಅಲ್ಲಿ 1.9 crores ಟರ್ನ್ ಓವರ್ ಇದೆ. ಇದು ನನ್ನ ಪ್ರೊಫೈಲ್ ಮ್ಯಾಚ್ ಆಗಲ್ಲ, ಇದರಿಂದ ನಾನು ಎಕ್ಸಿಟ್ ಆಗ್ತೀನಿ. ಏಂಜಲ್ಸ್, ನಿಮ್ಮಿಂದ ಏನಾದರೂ ಅಡ್ವೈಸ್ ಸಿಗಬಹುದಾ? ಇದರಲ್ಲಿ ಯಾರು ಡಿಸಿಷನ್ ಮೇಕರು ಮತ್ತು ಯಾರು CEO ಅಂತ ಯಾರನ್ನು ಫಿಕ್ಸ್ ಮಾಡಿಲ್ಲ ಏಂಜಲ್ಸ್. ಈಗ ನಾವು ಡೀಲ್ ಓಕೆ ಮಾಡಿದ್ರೆ ಫೈನಲ್ ಡಿಸಿಷನ್ ಯಾರ್ದು? ನಂಗೆ ಯಾಕೋ ಇವರು ಇನ್ವೆಸ್ಟ್ಮೆಂಟ್ ಕೇಳಕ್ಕೆ ಬಂದಂಗೆ ಕಾಣಿಸ್ತಿಲ್ಲ. ಅವ್ರ ಬ್ರ್ಯಾಂಡ್ನ ಮಾರ್ಕೆಟಿಂಗ್ ಮಾಡೋಕ್ಕೆ ಬಂದಂಗೆ ಕಾಣಿಸ್ತಿದೆ.
ಆವಾಗಲೇ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಸಿಗ್ತಾ? ನಿಮಗೆ ಸಕ್ಸಸ್ನ ಫ್ರೂಟ್ ತುಂಬ ಬೇಗ ಸಿಕ್ಕಿದೆ. ನಿಮ್ಮ ಏಜ್ಗೆ ಈ ಸಕ್ಸಸ್ನ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ. ನಿಮ್ಮ ತಂದೆನ CEO ಮಾಡಿ, ಒಬ್ಬರು ಮಾರ್ಕೆಟಿಂಗ್ ನೋಡ್ಕೊಳ್ಳಿ, ಇನ್ನೊಬ್ಬರು ಪ್ರೋಸೆಸ್ನ ನೋಡ್ಕೊಳ್ಳಿ. ಓಕೆ ಏಂಜಲ್, ಈ ಅಡ್ವೈಸನ್ನು ನಾವು ತೆಗೆದುಕೊಳ್ತೇವೆ. ನಾವು ನೆಕ್ಸ್ಟ್ ಟೈಮ್ ಮತ್ತೆ ವೇದಿಕೆಗೆ ಬರುತ್ತೇವೆ. ಥ್ಯಾಂಕ್ ಯು ಏಂಜಲ್ಸ್. ಥ್ಯಾಂಕ್ ಯು ಏಂಜಲ್ಸ್. ದಟ್ಸ್ ರಿಯಲಿ ಗ್ರೇಟ್. ಹಾಯ್ ಏಂಜಲ್, ನಮಸ್ಕಾರ. ನನ್ನ ಹೆಸರು ಉಮೇಶ್ ಅಂತ. ನಮಸ್ಕಾರ, ನನ್ನ ಹೆಸರು ಉಮೇಶ್, ಮೂಲತಃ ಉದ್ಯಮಿ. ಉದ್ಯಮದ ಭಾಗವಾಗಿ ಟೆಲಿಪೇ ಅಪ್ಲಿಕೇಶನ್ ತಯಾರಿಸಿದ್ದೇನೆ. ಈ ಅಪ್ಲಿಕೇಶನ್ ಉನ್ನತೀಕರಿಸಲಿಕ್ಕೆ ನನಗೆ ಇನ್ವೆಸ್ಟ್ಮೆಂಟ್ ಅವಶ್ಯಕತೆ ಇರುವುದರಿಂದ ನಾನು ಇನ್ವೆಸ್ಟರ್ಸ್ ಹುಡುಕುತ್ತಿರುವಾಗ ನನ್ನ ಸ್ನೇಹಿತರಿಂದ ತಿಳಿದು ಎಪಿಕ್ ಪ್ರೊಡಕ್ಷನ್ ಹೌಸ್ ರವರ ಏಂಜಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಮ್ ಬಗ್ಗೆ. ಸೊ ನಾನು ಕೂಡ ಈ ಪ್ರೋಗ್ರಾಮ್ಗೆ ಭಾಗವಹಿಸಲು ಉತ್ಸುಕನಾಗಿದ್ದೇನೆ. ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್. ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ, ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ. ಫೌಂಡರ್ ಆಫ್ ಟೆಲಿಪೇ. ಟೆಲಿಪೇ ಅನ್ನೋದು ಬರೀ ಲೋನ್ ಅಪ್ಲಿಕೇಶನ್ ಅಲ್ಲ. ಇದರಲ್ಲಿ ಸಿವಿಲ್ ಪ್ರಾಬ್ಲಮ್ ಆಗಿರುವಂಥ ಸಣ್ಣ ಸಣ್ಣ ಉದ್ಯಮಿಗಳಿಗೆ, ಜನಸಾಮಾನ್ಯರಿಗೆ ಅವರು ತಮ್ಮ ಸಿವಿಲ್ ಅನ್ನು ಹೇಗೆ ಸರಿಪಡಿಸಿಕೊಳ್ಳುವುದು ಹಾಗೂ ಸರ್ಕಾರಿ ಸ್ಕೀಮ್ಗಳ ಬಗ್ಗೆ ಅವೇರ್ನೆಸ್ ಮೂಡಿಸುವುದರ ಜೊತೆಗೆ ಅವರಿಗೆ ಬೇಕಾಗಿರುವ ಹೂಡಿಕೆಯನ್ನು ಅವರದೇ ಸ್ಥಳೀಯ ಹೂಡಿಕೆದಾರರನ್ನು ಒಂದೇ ಪ್ಲಾಟ್ಫಾರ್ಮ್ ಅಲ್ಲಿ ಒದಗಿಸಿಕೊಡ್ತೇವೆ. ಹೀಗೆ ಮಾಡುವುದರಿಂದ ಹೂಡಿಕೆದಾರರಿಗೆ ವಂಚನೆಯಾಗುವ ಸಾಧ್ಯತೆ ತುಂಬ ಕಡಿಮೆ ಇರುತ್ತದೆ. ನಿಮ್ಮಲ್ಲಿರೋ ಎಲ್ಲ ಇನ್ವೆಸ್ಟರ್ಸ್ ಹತ್ರನೂ ಲೈಸೆನ್ಸ್ ಇದೆಯಾ? ಕೆಲವು ಹೂಡಿಕೆದಾರರಿಗೆ ಲೈಸೆನ್ಸ್ ಇದೆ, ಇನ್ನು ಕೆಲವು ಹೂಡಿಕೆದಾರರಿಗೆ ನಮ್ಮದೇ ಅಂಡರಲ್ಲಿ ಥರ್ಡ್ ಪಾರ್ಟಿ ಲೈಸೆನ್ಸಲ್ಲಿ ಹೂಡಿಕೆ ಮಾಡ್ತಾ ಇದ್ದಾರೆ. ಸರಿ ಉಮೇಶ್ ಅವರೇ, ಇದರಿಂದ ನಿಮ್ಗೇನು ಲಾಭ? ಪ್ರತಿ ಇಂಟ್ರೆಸ್ಟಲ್ಲಿ ನಮಗೆ 50 ಪೈಸೆ ನಮ್ಮ ಕಂಪನಿಗೆ ಕ್ರೆಡಿಟ್ ಆಗುತ್ತೆ. ಈ ಥರ ಎಷ್ಟು ಜನ ಆಕ್ಟಿವ್ ಮೆಂಬರ್ಸ್ ಇದ್ದಾರೆ? ನಾವು ಈಗ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ ಪ್ರತಿ ಏರಿಯಾದಲ್ಲೂ. ಇವಾಗ ಸದ್ಯಕ್ಕೆ 3 to 5% ರೇಷಿಯೋದಲ್ಲಿ ನಮಗೆ ಎಲ್ಲ ಕಡೆಗೆ ಹೂಡಿಕೆದಾರ ಇದ್ದಾರೆ. ಉಮೇಶ್ ಅವರೇ, ನಿಮ್ಮ ಅಪ್ಲಿಕೇಶನಲ್ಲಿ ಡಾಟಾ ಪ್ರೈವಸಿ ಹೇಗಿದೆ? ನಮ್ಮ ಈ ಅಪ್ಲಿಕೇಶನ್ನಲ್ಲಿ ಪೇಪರ್ಲೆಸ್ ಪ್ರೋಸೆಸ್ ಜೊತೆಗೆ ನಮ್ಮ ಸರ್ವರಲ್ಲಿ ಡೈರೆಕ್ಟಾಗಿ ಸೇವ್ ಆಗೋದ್ರಿಂದ ಸೊ ಯಾವುದೇ ಥರ ಲೀಕ್ಔಟ್ ಆಗಲ್ಲ. ಜೊತೆಗೆ ನಾವು ಯಾವುದೇ ಪೇಪರ್ ಕಲೆಕ್ಷನ್ಸ್ ವರ್ಕ್ ಮಾಡಲ್ಲ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್? ಏಂಜಲ್ 1 crore for 4%. This is indirectly interest business, so I am not interested. ಆ್ಯಕ್ಚುಲಿ ಇನ್ ಮೈ ಪಾಯಿಂಟ್ ಆಫ್ ವ್ಯೂ, ನಾವು ಬಿಸ್ನೆಸ್ ಅವರು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್ ಆಗಿದ್ದರೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು. ಆದರೆ ಇಲ್ಲಿ ನಿಮಗೆ ಇನ್ವೆಸ್ಟರ್ಸ್ ಸಿಗೋದ್ರಿಂದ ನಮ್ಮ ಅವಶ್ಯಕತೆ ಏನು ಬರೋದಿಲ್ಲ. ಥ್ಯಾಂಕ್ ಯು ಏಂಜಲ್. ನಾನು ಇದರಲ್ಲಿ ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ, ಸೊ ಐ ಆಮ್ ಡ್ರಾಪ್ ಔಟ್. ಓಕೆ, ಥ್ಯಾಂಕ್ ಯು ಏಂಜಲ್. ಉಮೇಶ್ ಅವರೇ, ಬಿಸ್ನೆಸ್ ಹೌಸ್ನ ಬಾಸ್ ಆಫ್ ಅಡ್ವೈಸರ್ಗೆ ನಿಮ್ಮ ಈ ಹೊಸ ಪ್ರಯತ್ನ ತುಂಬಾ ಇಷ್ಟವಾಗಿದೆ. ನಿಮಗೆ ವೆಂಚರ್ ಕ್ಯಾಪಿಟಲ್ ಅಡಿಯಲ್ಲಿ ಹೂಡಿಕೆ ನೀಡುವುದಕ್ಕೆ ಬಾಸ್ ಆಫ್ ಅಡ್ವೈಸರ್ ಕಡೆಯಿಂದ ಒಪ್ಪಿಗೆ ಇದೆ. ವೆಂಚರ್ ಕ್ಯಾಪಿಟಲ್ ಎಂದರೆ ಹಲವಾರು ಉದ್ಯಮಿಗಳು ಹಣವನ್ನು ಒಟ್ಟುಗೂಡಿಸಿ ಒಂದು ದೊಡ್ಡ ಮೊತ್ತವನ್ನು ಹೂಡಿಕೆಯಾಗಿ ನೀಡುವುದು. ಧನ್ಯವಾದಗಳು. ಥ್ಯಾಂಕ್ ಯು ಬಾಸ್ ಆಫ್ ಏಂಜಲ್. ಥ್ಯಾಂಕ್ ಯು ಏಂಜಲ್ಸ್. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ದೇಶ ಮೇಕ್ ಇನ್ ಇಂಡಿಯಾ ಕಡೆ ಓಡ್ತಾ ಇದೆ. ಅಂಥದ್ರಲ್ಲಿ ನಮ್ಮ ಅರವಿಂದ್ ಅವರು ಗೆಟ್ ಮೈ ಸ್ಟಡಿ ಅನ್ನೋ ಆ್ಯಪ್ನ ಡೆವಲಪ್ ಮಾಡಿದ್ದಾರೆ. ಅದರ ಒಂದು ಪ್ರೆಸೆಂಟೇಷನ್ನ ಅವರೇ ಕೂಡ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಅರವಿಂದ್ ಅಂತ. ಸೊ ನಾನು ಗೆಟ್ ಮೈ ಸ್ಟಡೀಸ್ನ CEO ಆಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದೀನಿ. ನಮಸ್ಕಾರ, ನಮ್ಮ ಹೆಸರು ಅರವಿಂದ್ ಅಂತ. ಗೆಟ್ ಮೈ ಸ್ಟಡೀಸ್ ಪ್ರಾಡಕ್ಟ್ಗೆ ಸಂಸ್ಥಾಪಕನಾಗಿ ಆಗಿದ್ದೀನಿ. ಗೆಟ್ ಮೈ ಸ್ಟಡೀಸ್ ಅಪ್ಲಿಕೇಶನ್ ಡೆವಲಪ್ ಮಾಡೋದಕ್ಕೋಸ್ಕರ ಇನ್ವೆಸ್ಟರ್ಸ್ನ ಹುಡುಕ್ತಾ ಇದ್ದೆ. ಎಪಿಕ್ ಪ್ರೊಡಕ್ಷನ್ ಹೌಸ್ ಅವರು ನಡೆಸ್ಕೊಡ್ತಿರುವಂತಹ ಏಂಜಲ್ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳಿದು ಬಂತು. ಸೊ ನಾನು ಅದರಲ್ಲಿ ಭಾಗವಹಿಸ್ತಾ ಇದ್ದೀನಿ. ಏಂಜಲ್ ಇನ್ವೆಸ್ಟ್ಮೆಂಟ್ ನೋಡೋಣ, ಮೇಕ್ ಇನ್ ಇಂಡಿಯಾ ಕಡೆ ಹೋಗೋಣ. ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದಕ್ಕೆ ಮುಖ್ಯ ಉದ್ದೇಶ ಏನು ಅಂತಂದರೆ ಎಜುಕೇಷನ್ ಫೀಲ್ಡಲ್ಲಿ ಎಂಟ್ರಿ ಮಾಡಬೇಕು ಅಂತ ನನ್ನ ಕನಸಾಗಿತ್ತು. ಸೊ ಎಜುಕೇಷನ್ ಫೀಲ್ಡಲ್ಲಿ ಎಂಟ್ರಿ ಆಗಬೇಕಂದ್ರೆ ಕಷ್ಟವಾಗಿರೋದ್ರಿಂದ ನಾನು ಈ ಅಪ್ಲಿಕೇಶನ್ ಮುಖಾಂತರ ಸ್ಟಾರ್ಟ್ ಮಾಡಿದೆ. ಇದು 1.5 ವರ್ಷದ ಹಿಂದೆ ನಾನು ಕಂಪ್ನಿ ಸ್ಟಾರ್ಟ್ ಮಾಡಿ 30 ಮೆಂಬರ್ಸ್ ಟೀಮ್ ಬಿಲ್ಡ್ ಮಾಡಿದ್ಮೇಲೆ ಅದಾದ ತಕ್ಷಣ ಇದನ್ನು ಅಪ್ಲಿಕೇಶನ್ನ ಲಾಂಚ್ ಮಾಡಿದ್ದೀನಿ.
ಮುಖ್ಯ ಉದ್ದೇಶ ಏನು ಅಂತಂದರೆ ಸ್ಟೂಡೆಂಟ್ಸ್ಗೆ ಕರೆಕ್ಟಾಗಿ ಗೈಡೆನ್ಸ್ ಕೊಟ್ಟು ಯಾವ ಕಾಲೇಜು ಮತ್ತು ಯಾವ ಕಾಲೇಜಲ್ಲಿ ಎಷ್ಟು ಲೈಕ್ ಅವ್ರ ಮಾರ್ಕ್ಸ್ ಮೇಲೆ ಡಿಪೆಂಡ್ ಮಾಡಿಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ ಮೇಲೆ ಅವ್ರಿಗೆ ಯಾವ ಕಾಲೇಜನ್ನು ಒದಗಿಸ್ಬೋದು ಅನ್ನೋದನ್ನ ತಿಳ್ಕೊಂಡು ಅದ್ರ ಬೇಸ್ ಮೇಲೆ ಅವ್ರಿಗೆ ಆ ಪರ್ಟಿಕ್ಯುಲರ್ ಕಾಲೇಜನ್ನ ಅಸೈನ್ ಮಾಡ್ತೀವಿ. ಸೊ ಅದರಿಂದ ಅವ್ರಿಗೆ ಬೆನಿಫಿಟ್ ಆಗುತ್ತೆ ಯಾವ ಕಾಲೇಜು ಚೂಸ್ ಮಾಡಬೇಕು ಅಂತ. ಫಾರ್ ಎಕ್ಸಾಂಪಲ್ ನಾನೇ ಒಂದು ಸ್ಟೂಡೆಂಟ್ ಆಗಿರಬೇಕಾದ್ರೆ ನಾನು ಒಂದು ಕಾಲೇಜಿನ ಸರ್ಚ್ ಮಾಡಬೇಕು ಅಂತಂದ್ರೆ ಅವ್ರ ಸುತ್ತಮುತ್ತ ಇರೋ ಕಾಲೇಜ್ ಬಗ್ಗೆ ಇನ್ಫಾರ್ಮೇಷನೇ ಗೊತ್ತಾಗ್ತಿರ್ಲಿಲ್ಲ. ಸೊ ಇದರಿಂದ ಏನು ಅಂತಂದರೆ ಎಲ್ಲ ಇನ್ಫಾರ್ಮೇಷನನ್ನು ಆ ಒಂದು ಪೋರ್ಟಲಲ್ಲಿ ನಾವು ಸಂಪೂರ್ಣ ಮಾಹಿತಿ ಕೊಡೋದ್ರಿಂದ ಅವರು ಆ ಪರ್ಟಿಕ್ಯುಲರ್ ಪೋರ್ಟಲಲ್ಲಿ ಹೋಗಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡೋದ್ರಿಂದ ಅವ್ರಿಗೆ ಈಸಿಯಾಗಿ ಪ್ರಾಸೆಸ್ನ ಒದಗಿಸ್ಕೊಡ್ತಾ ಇದ್ದೀವಿ. ಇದು ನಮ್ಮ ಎಂಟೈರ್ ಪ್ರಾಸೆಸ್ ಆಗಿರೋದ್ರಿಂದ ಅವ್ರಿಗೂ ಬೆನಿಫಿಟ್ ಆಗುತ್ತೆ, ನಮಗೂ ಬೆನಿಫಿಟ್ ಆಗುತ್ತೆ. ಸೊ ಇದು ನಮಗೆ ಯಾವ ಥರ ರೆವಿನ್ಯೂ ಜನ್ರೇಟ್ ಆಗುತ್ತೆ ಅಂತ ಅನ್ನೋದು ಆಗಿದ್ದರೆ ಒಂದು ಕ್ಯಾಂಡಿಡೇಟ್ ಪ್ರೊವೈಡ್ ಮಾಡೋದ್ರಿಂದ ನಮಗೆ ಕಮಿಷನ್ ಕಾಲೇಜ್ ಕಡೆಯಿಂದ ಬರುತ್ತೆ. ಸೊ ನಾವು ಯಾವುದೇ ಥರ ಚಾರ್ಜಸ್ಸು ಸ್ಟೂಡೆಂಟ್ಸ್ಗೆ ಚಾರ್ಜ್ ಮಾಡೋದಿಲ್ಲ. ಸೊ ಇದು ನಮ್ಮ ಬಿಸ್ನೆಸ್ ಮಾಡ್ಯೂಲ್. ಪ್ರೆಸೆಂಟ್ ಟರ್ನ್ ಓವರ್ ನಮ್ಮ ಪ್ರೆಸೆಂಟ್ ಟರ್ನ್ ಓವರ್ 30 lakhs ಇದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿ 1.5 ವರ್ಷ ಆಗಿದೆ ಸಾಫ್ಟ್ವೇರ್ ಕಂಪ್ನಿಯಾಗಿ. ಬಟ್ 6 months ಬಿಫೋರ್ ಇದನ್ನು ಸ್ಟಾರ್ಟ್ ಮಾಡಿದ್ದು ಪರ್ಟಿಕ್ಯುಲರ್ ಗೆಟ್ ಮೈ ಸ್ಟಡೀಸ್ ಅಂತ. ಅದರಲ್ಲಿ ಟೋಟಲ್ ಟರ್ನ್ ಓವರ್ 30 lakhs ಇದೆ. ನಂಬರ್ ಆಫ್ ಎಂಪ್ಲಾಯೀಸ್ 60 ಮೆಂಬರ್ಸ್ ಇದ್ದಾರೆ. ಯುವರ್ ಎಕ್ಸ್ಪ್ಯಾನ್ಷನ್ ಅಟ್ ಪ್ರೆಸೆಂಟ್ ಬ್ಯಾಂಗ್ಳೂರಲ್ಲಿ ಇದ್ದೀವಿ. ಸೊ ಪ್ಲಾನಿಂಗ್ ಟು ಎಕ್ಸ್ಪ್ಯಾಂಡ್ ಇನ್ ಕರ್ನಾಟಕ. ಓವರ್ ಎ ಪೀರಿಯಡ್ ಆಫ್ ಟೈಮ್ ವಿಲ್ ಬಿ ಎಕ್ಸ್ಪ್ಯಾಂಡಿಂಗ್ ಥ್ರೂ ಔಟ್ ಇಂಡಿಯಾ. EBDT ಮಾರ್ಜಿನ್ EBIDT ಆಫ್ಟರ್ ಇನ್ಕಮ್ ಟ್ಯಾಕ್ಸ್ ಅನ್ನೋದು ಲೈಕ್ 20% ನೆಟ್ ಮಾರ್ಜಿನ್ ಇರುತ್ತೆ. ಅದರಲ್ಲಿ ನೆಟ್ ಪ್ರಾಫಿಟ್ ಆಫ್ಟರ್ ಡಿಡಕ್ಟಿಂಗ್ ಟ್ಯಾಕ್ಸ್ ನಮಗೆ 5 to 8% ನಮಗೆ ನೆಟ್ ಮಾರ್ಜಿನ್ ಸಿಗುತ್ತೆ ಆಫ್ಟರ್ ಆಲ್ ಎಕ್ಸ್ಪೆಂಡಿಚರ್ಸ್. ಫಂಡಿಂಗ್ ರಿಕ್ವೈರ್ಮೆಂಟ್ 1 crore ಫಾರ್ 10%. ನಮ್ಮ ಟೀಮ್ ಕಡೆಯಿಂದ ವೆರಿಫಿಕೇಷನ್ ಮಾಡಿ ನಿಮ್ಗೊಂದು ಇಮೇಲ್ ಹಾಕ್ತೀವಿ. Thank you, Angels. Thanks for giving me an opportunity. Thank you. ನವಿಲ್ ಗರಿ ಪ್ರಿಂಟರ್ಸ್ನ ಸಂಸ್ಥಾಪಕರಾದ ನವೀನ್ ಸರ್ನ ಸ್ವಾಗತಿಸೋಣ. ನಮಸ್ಕಾರ, ನನ್ನ ಹೆಸರು ನವೀನ್ PB ಅಂತ ಹೇಳಿ. ನವಿಲುಗರಿ ಪ್ರಿಂಟ್ಸ್ನ ಓನರ್ ನಾನು. ನಮ್ದು ಪ್ರಿಂಟಿಂಗ್ ಪ್ರೆಸ್ ವಿಶೇಷ ಏನಪ್ಪಾ ಅಂದ್ರೆ ನಾವು ಟಿ ಶರ್ಟ್ಗಳನ್ನ ಪ್ರಿಂಟ್ ಮಾಡ್ತೀವಿ. ಯಾವ ತರ ಟಿ ಶರ್ಟ್ ಅಂತ ಯೋಚನೆ ಮಾಡ್ತೀರಿ, ನಾವು ಕನ್ನಡದ ಕಂಪನ್ನ ಸವಿಯುವಂತಹ ಪ್ರಸಾರ ಮಾಡುವಂತಹ ಟಿ ಶರ್ಟ್ಗಳನ್ನ ಇದನ್ನ ನಾವು ಪ್ರಿಂಟ್ ಮಾಡ್ತಿದ್ವಿ. ಈ ಟಿ ಶರ್ಟ್ಗೆ ಡಿಮ್ಯಾಂಡ್ ತುಂಬಾ ಬೇಡಿಕೆ ಹೆಚ್ಚಾಗಿದೆ. ಅದಾದ ನಂತರ ಬರೀ ಕಾವ್ಯನಾಮಗಳು, ಕವಿತೆಗಳು, ಕಾವ್ಯಗಳನ್ನ ಜೊತೆಗೆ ಗಾದೆ ಮಾತುಗಳನ್ನ ನಾವು ಪ್ರಿಂಟ್ ಮಾಡ್ತಿದ್ವಿ. ಅದ್ರ ಜೊತೆಗೆ ಸಿನಿಮಾ ಪ್ರಮೋಷನ್ಸ್ಗಳನ್ನೆಲ್ಲ ನಾವು ಟಿ ಶರ್ಟ್ ಮೇಲೆ ಪ್ರಿಂಟ್ ಮಾಡುತ್ತಾ ಇದ್ವಿ. ಇದು ಸಿಕ್ಕಾಪಟ್ಟೆ ಜನರಿಗೆ ಇಷ್ಟ ಆಗಿ ಸಿಕ್ಕಾಪಟ್ಟೆ ಜನ ಮೆಚ್ಚಿದ್ದಾರೆ. ಒಳ್ಳೊಳ್ಳೆ ಕಡೆಯಿಂದ ಆರ್ಡರ್ಗಳು ನಮಗೆ ಶುರು ಆಗಿದೆ. ಇದು ತುಂಬಾ ಡಿಮ್ಯಾಂಡ್ ಅಲ್ಲಿದೆ. ಬಟ್ ಡಿಮ್ಯಾಂಡ್ ಇದೆ, ಸಪ್ಲೈ ಮಾಡಕ್ಕೆ ನಮ್ಗೆ ಕಷ್ಟ ಆಗ್ತಿದೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ನಮ್ಮಲ್ಲಿ ಸ್ವಲ್ಪ ಕಮ್ಮಿ ಇದೆ. ಯಾಕಂದ್ರೆ ಚಿಕ್ಕದಾಗಿ ಶುರು ಮಾಡಿದ ಬಿಸ್ನೆಸ್ ಇವತ್ತು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ ಎಮ್ಮರವಾಗಿ. ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೇಗಪ್ಪ, ಯಾರನ್ನಪ್ಪ ಇನ್ವೆಸ್ಟ್ಮೆಂಟ್ ಮಾಡೋದು ಅಂತ ಹೇಳಿ ಕೂತ್ಕೊಂಡು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಿರ್ಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬ ಹೇಳ್ದ, ಎಪಿಕ್ ಪ್ರೊಡಕ್ಷನ್ ಹೌಸ್ ಇಂದ ಏಂಜಲ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಒಂದು ಶೋ ಬರ್ತಾ ಇದೆ, ರಿಯಾಲಿಟಿ ಶೋ. ಅದ್ರಲ್ಲಿ ನೀನು ಭಾಗವಹಿಸ್ ಮಗ, ನಿಮ್ದು ಕಂಪ್ನಿ ಬಗ್ಗೆ, ನೀನು ಪ್ರಾಡಕ್ಟ್ ಮಾಡ್ತಿರೋ ಪ್ರಾಡಕ್ಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡು, ನಿಮಗೂ ಇನ್ವೆಸ್ಟ್ಮೆಂಟ್ ಸಿಗ್ಬೋದು ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು ಏಂಜಲ್ ಇನ್ವೆಸ್ಟ್ಮೆಂಟ್ ಶೋ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಎಲ್ರಿಗೂ ನಾನು ಕೇಳ್ಕೊಡೋದಷ್ಟೇ, ಎಲ್ಲರೂ ಏಂಜಲ್ ಇನ್ವೆಸ್ಟ್ಮೆಂಟ್ ಶೋನ ನೋಡಿ ಎಲ್ಲರೂ ಮೇಕ್ ಇನ್ ಇಂಡಿಯಾ ಕಡೆಗೆ ಸಾಗೋಣ ಅಂತ ಹೇಳ್ತಿದ್ದೀನಿ. ನಮಸ್ಕಾರ. ನಮಸ್ಕಾರ ಏಂಜಲ್ಸ್. ನನ್ನ ಹೆಸರು ನವೀನ್ PB ಅಂತ ಹೇಳಿ, CEO ಆಫ್ ನವಿಲುಗರಿ ಪ್ರಿಂಟ್ಸ್. ನಮ್ಮ ಕಂಪ್ನಿ ಮೀನಿಂಗ್ ಏನಪ್ಪ ಅಂತಂದರೆ ಕಲರ್ಸ್ ವಿತ್ ಟ್ರೆಡಿಷನಲ್ಸ್ ಅಂತ ಹೇಳಿ. ಇವತ್ತು ಇಂಗ್ಲೀಷ್ ಭಾಷೆನ ಎದೆ ಮೇಲೆ ಅಂದರೆ ಟಿ ಶರ್ಟ್ ಮೇಲೆ ಹಾಕೊಂಡು ಓಡಾಡ್ತಿದ್ರೆ ಗೌರವ, ಹೆಮ್ಮೆ ಅಂತ ಅನ್ಕೊತಾರೆ. ಆದರೆ ಕನ್ನಡದ ಕಂಪು ತಿಳಿಯದ ಯುವಜನತೆಗೆ ನನ್ನ ನಮಸ್ಕಾರಗಳು. ನಿಮ್ಮ ಕನ್ನಡದ ಅಭಿಮಾನ ನೋಡಿ ನನಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಇದಕ್ಕೆ ಸ್ಫೂರ್ತಿ ಹೆಂಗೆ ಮತ್ತು ಹೇಗೆ ಬಂತು? ಇದಕ್ಕೆ ಸ್ಫೂರ್ತಿ ನಮ್ಮ ಕನ್ನಡದ ಕವಿಗಳ ಕಾವ್ಯಾರ್ಥಗಳು ಇದಕ್ಕೆ ನಮ್ಮ ಸ್ಫೂರ್ತಿ ಆಯಿತು. ಈ ಕಾವ್ಯಾರ್ಥಗಳನ್ನ ಎಷ್ಟೋ ಜನ ಯುವಜನತೆಗೆ ಗೊತ್ತಿಲ್ಲ, ಅದನ್ನು ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಹತ್ತಿ ಮತ್ತು ಖಾದಿ ಬಟ್ಟೆಗಳನ್ನ ಉಪಯೋಗಿಸ್ತೀವಿ. ಏನಕ್ಕೆ ಇದನ್ನೇ ಉಪಯೋಗಿಸ್ತೀವಿ ಅಂದರೆ ಟಿ ಶರ್ಟ್ನ ಜಾಸ್ತಿ ದಿನ ಯೂಸ್ ಮಾಡೋದು ಬೇಸಿಗೆ ಕಾಲದಲ್ಲಿ ಯೂಸ್ ಮಾಡ್ತಾರೆ. ಬೇಸಿಗೆ ಕಾಲ ಅಂತಂದಾಗ ನಿಮಗೆ ಗೊತ್ತು, ಬೆವರಕ್ಕೆ ಶುರುವಾಗ್ತೀವಿ. ಬೆವರು ಜಾಸ್ತಿ ಆಗ್ತಿದ್ದಂಗೆ ಏನಾಗುತ್ತೆ, ಚರ್ಮ ಕಾಯಿಲೆಗಳು ಹೆಚ್ಚು ಬರ್ತವೆ. ಆದರೆ ಹತ್ತಿ ಮತ್ತು ಖಾದಿಯಲ್ಲಿ ಯೂಸ್ ಮಾಡಬೇಕಾದ್ರೆ ಅದಷ್ಟು ಕಮ್ಮಿ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತೀವಿ, ಹತ್ತಿ ಮತ್ತು ಖಾದಿ ಬಟ್ಟೆಗಳನ್ನ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡ್ತೀವಿ. ಆ ಪ್ರಿಂಟ್ ಟಿ ಶರ್ಟ್ಗಳ ಮೇಲೆ ನಾವು ಕನ್ನಡದ ಸ್ಲೋಗನ್ಗಳನ್ನ, ಕನ್ನಡದ ಸಿನಿಮಾ ಡೈಲಾಗ್ಗಳನ್ನ, ಕನ್ನಡದ ಕಾವ್ಯಾರ್ಥಗಳನ್ನ ನಾವು ಯೂಸ್ ಮಾಡ್ತಾ ಬಳಸ್ತೀವಿ. ಇದು ಎಲ್ರಿಗೂ ಇಷ್ಟ ಆಗಿದೆ. ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನಾವೇನು ಮಾಡ್ತೀವಿ, ದೊಡ್ಡ ಬ್ರ್ಯಾಂಡಿಂಗ್ ಜೊತೆಗೆ ಕನ್ನಡದ
ಕಂಪನ್ನು ತಂಪಾಗಿ ತಲುಪಿಸುವಂಥ ಪ್ರಯತ್ನನ ಮಾಡ್ತಾ ಇದ್ದೀವಿ ನಮ್ಮ ತಂಡ. ಇದೊಂದು ಎಷ್ಟೋ ಜನ ಯುವಜನತೆ ಏನು ಮಾಡಿದ್ದಾರೆ, ಇದೊಂದು ಟ್ರೆಂಡ್ ಥರ ಅಂದರೆ ಫ್ಯಾಷನ್ ಆಗಿ ಇದನ್ನು ಉಪಯೋಗಿಸ್ಕೊಂಡು ಎಷ್ಟೋ ಜನ ಅವ್ರ ಬರ್ತ್ಡೇಗಳಿಗೆ ಇದನ್ನು ಗಿಫ್ಟಾಗಿ ಕೊಡ್ತಿದ್ದಾರೆ. ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ. ನವೀನ್ ಅವರೇ, ನಿಮ್ಮ ಆರ್ಡರ್ ರೆಪ್ಯುಟೇಷನ್ ಹೇಗಿದೆ? ಔಟ್ ಆಫ್ 100 30% ಬರ್ತಾ ಇದ್ದಾರೆ. ನಿಮಗೆ ಗೊತ್ತಲ್ಲ ಏಂಜಲ್ಸ್, ಇವತ್ತು ಮಿಕ್ಸ್ಡ್ ಕ್ರೌಡ್ ಇರೋದ್ರಿಂದ ಬೆಂಗಳೂರಲ್ಲಿ ನಮಗೆ ಇಂಡಿವಿಜುವಲ್ ಆರ್ಡರ್ಸ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನವೀನ್ ಅವರೇ, ನೀವು ಹೇಳ್ತಿದ್ರಿ ಬೆಂಗಳೂರಿನಲ್ಲಿ ಮಿಕ್ಸೆಡ್ ಕ್ರೌಡ್ ಇದೆ ಅಂತ, ಮತ್ತು ಹೇಗೆ ಪರ್ಟಿಕ್ಯುಲರ್ ಕಸ್ಟಮರ್ನ ಟಾರ್ಗೆಟ್ ಮಾಡ್ತಿದ್ರಿ? ನಮ್ಮದು ಕಸ್ಟಮರ್ ಟಾರ್ಗೆಟ್ ಹೆಂಗಪ್ಪ ಅಂತಂದರೆ, ಕನ್ನಡದ ಅಭಿಮಾನಿಗಳು ಒಂದಷ್ಟು ಜನ ಇದ್ದಾರೆ. ದೊಡ್ಡ ದೊಡ್ಡ ಸಾಫ್ಟ್ವೇರ್ ಕಂಪ್ನಿಗಳಲ್ಲಿ ಕನ್ನಡಕ್ಕೆ ಅಂತ ಒಂದು ಸಂಘಗಳನ್ನ ಮಾಡಿರ್ತಾರೆ. ಆ ಕನ್ನಡದ ಸಂಘದವರು ನಮಗೆ ಪ್ರತಿದಿನ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವ್ರ ಕಡೆಯಿಂದ ಆರ್ಡರ್ಸ್ ಜಾಸ್ತಿ ಆಗುತ್ತೆ. ಬರ್ತ್ಡೇ ಗಿಫ್ಟ್ ಆಗಿರ್ಬೋದು, ವೆಡ್ಡಿಂಗ್ ಗಿಫ್ಟ್ ಆಗಿರ್ಬೋದು, ಇವೆಲ್ಲವೂ ಕೊಡೋಕ್ಕೆ ಶುರು ಮಾಡ್ತಾರೆ. ಇದರಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟಿದೆ? ನಾವು ಚಿಕ್ಕದಾಗಿ ಶುರು ಮಾಡಿದ್ವಿ. ಒಂದು 25 ಲಕ್ಷ ಕೊಟ್ಟು ಮಿಷಿನ್ ತಂದ್ವಿ, ಒಂದು 5 ಲಕ್ಷ ಕೊಟ್ಟು ಪ್ರಾಡಕ್ಟ್ ತಂದ್ವಿ, ಒಂದು 50,000 ಕೊಟ್ಟು ಗ್ರಾಫಿಕ್ಸ್ ಸೂಟ್ ಹಾಕಿದ್ವಿ. ಎಲ್ಲ ಸೇರಿ ಹತ್ತತ್ರ ಒಂದು 40 ಲಕ್ಷ ಖರ್ಚು ಮಾಡಿದ್ವಿ. ಇದರಲ್ಲಿ ನಿಮ್ಮ ಪ್ರಾಫಿಟ್ ಪರ್ಸೆಂಟೇಜ್ ಎಷ್ಟಿದೆ? ನಾವು ಪ್ರಿಂಟಿಂಗು, ಗಾರ್ಮೆಂಟ್ಸು, ಮೆಟೀರಿಯಲ್ಸು, ಮ್ಯಾನ್ ಪವರ್ ಎಲ್ಲ ಹೋಗಿ ನಮ್ಗೊಂದು 24% ನಮ್ಗೆ ಸಿಗುತ್ತೆ. ಬಟ್ ಪ್ರಾಫಿಟ್ ಕಮ್ಮಿ ಅನಿಸ್ತಾ ಇಲ್ವಾ? ಪ್ರಾಫಿಟ್ ಬಂದು ನಿಮಗೆ ಕ್ವಾಂಟಿಟಿ ಜಾಸ್ತಿ ಆದಷ್ಟು ಪ್ರಾಫಿಟ್ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಪ್ರಿಂಟಿಂಗಲ್ಲಿ. ನವೀನ್ ಅವರೇ, ವಾಟ್ಸ್ ಯು ಆಸ್ಕ್? 40% ಪರ್ 1% ಈಕ್ವಿಟಿ. ಪ್ರಾಫಿಟ್ ಕಮ್ಮಿ ಅನಿಸ್ತಾ ಇಲ್ವಾ? ನವೀನ್ ಅವರೇ, ನೀವು ಮಾಡ್ತಾ ಇರೋ ಈ ಪ್ರಯತ್ನಕ್ಕೆ ನಂದೊಂದು ಕೌಂಟರ್ ಆಫರ್ ಇದೆ. 3% ಫಾರ್ 15 lakhs ಆ್ಯಂಡ್ 5 lakhs ಡೆಡ್ ಅಮೌಂಟ್. ಓಕೆ ಏಂಜಲ್. ನವೀನ್ ಅವರೇ, ನಮ್ಮೆಲ್ರದ್ದು ಒಂದು ಕೋರಿಕೆ ಇದೆ. ನಮಗೋಸ್ಕರ ಒಂದೆರಡು ಕನ್ನಡ ಕವಿತೆಗಳನ್ನ ಹೇಳ್ಬಿಟ್ಟೋಗಿ. ಯಾಕೆ, ಖಂಡಿತ ಹೇಳ್ಬೋದು. ಕರ್ನಾಟಕದೊಳಗಡೆ ನಾವಿದ್ರೆ ಸಾಲದು, ಕನ್ನಡ ನಮ್ಮೊಳಗಡೆ ಇರಬೇಕು. ಇನ್ನೊಂದು ಮಾತು, ಎಲ್ಲ ಭಾಷೆನ ಒಪ್ಕೊಳ್ಳಿ, ಆದರೆ ನಮ್ಮ ಕನ್ನಡ ಭಾಷೆನ ಅಪ್ಕೊಳ್ಳಿ. ಈಗ ಎಲ್ಲರೂ ಹೋರಾಟ ಮಾಡ್ತೀವಿ ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ ಅಂತೇಳಿ. ಅದೇನು ಮಾಡಬೇಕಾಗಿಲ್ಲ. ಪ್ರತಿ ಮನೆಯಿಂದನೂ ಕನ್ನಡ ಬಳಸೋಕ್ಕೆ ಶುರು ಮಾಡಿ. ಭಾಷೆ ನಿಮ್ಮನ್ನು ಉಳಿಸುತ್ತೆ, ಭಾಷೆಯನ್ನು ಬೆಳೆಯುತ್ತೆ ಅಂತ ಹೇಳ್ತಾ, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಪ್ರತಿ ಮನೆಗೂ ಕನ್ನಡ ಮನೆ ಮನೆಗೆ. ನವೀನ್ ಅವರೇ, ನಿಮ್ಮ ಈ ಕನ್ನಡ ಭಾಷಾ ಅಭಿಮಾನಕ್ಕೆ ಎಪಿ ಪ್ರೊಡಕ್ಷನ್ ಹೌಸ್ನ ಎಲ್ಲ ಏಂಜಲ್ಸ್ಗಳ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ನಮಸ್ತೆ ಏಂಜಲ್ಸ್. ನನ್ನ ಹೆಸರು ವೀರೇಶ್ ಅಂತ, ಒನ್ ಆಫ್ ದ ಕೋಫೌಂಡರ್ ಆಫ್ ದ ಚೆಫಿ ಹಬ್. ನಾವು ರೀಸೆಂಟಾಗಿ ಫುಡ್ ಡೆಲಿವರಿ ಆ್ಯಪ್ ಡೆವಲಪ್ ಮಾಡಿದ್ವಿ. ಮುಖ್ಯ ಉದ್ದೇಶ ಏನಂದರೆ ಅವರ ಬ್ರ್ಯಾಂಡಲ್ಲೇ ಸೆಲ್ ಮಾಡ್ಬೋದು ಅನ್ಮಾತು. ಇದು ಆ್ಯಕ್ಚುಲಾಗಿ US ಅಲ್ಲಿ Owner.com ಅಂತ ಬಂದಿದೆ. ಅಲ್ಲಿ ಯಾವ್ಯಾವ ರೆಸ್ಟೋರೆಂಟಿಗೆ ಅವ್ರವ್ರ ವೆಬ್ಸೈಟ್ ಕೊಡಲಾಗಿದೆ, ಅದರಿಂದನೇ ಆರ್ಡರ್ಸ್ ಬರ್ತಾ ಇದೆ ಅನ್ಮಾತು. ಸೊ ಇದರಿಂದ ಹೋಟೆಲ್ ಅವರ ಬ್ರ್ಯಾಂಡು, ಹಾಗೆ ಡಿಸ್ಕೌಂಟ್ಸು, ಹಾಗೆ ಮಾರ್ಕೆಟಿಂಗ್ ಟೂಲ್ಸು ಎಲ್ಲ ಯೂಸ್ ಮಾಡ್ಬೋದು ಅನ್ಮಾತು. ಪ್ರೆಸೆಂಟ್ ಟರ್ನ್ ಓವರ್ 30 lakhs ಇದೆ. ಅಟ್ ಪ್ರೆಸೆಂಟ್ ಎಷ್ಟು ಹೋಟೆಲ್ಸ್ ಜೊತೆ ಟೈಅಪ್ ಆಗಿದ್ದೀರಾ? 400. ನಂಬರ್ ಆಫ್ ಎಂಪ್ಲಾಯೀಸ್ 60. ಪ್ರೆಸೆಂಟ್ ಟರ್ನ್ ಓವರ್ 40 lakhs. EBDT ಮಾರ್ಜಿನ್ 5 to 7%. ಫಂಡಿಂಗ್ ರಿಕ್ವೈರ್ಮೆಂಟ್ಸ್ 2 CR. ಶೇರ್ಸ್ 5%. ಪ್ರಾಫಿಟ್ ಸ್ವಲ್ಪ ಕಡಿಮೆ ಅನ್ನಿಸ್ತಿಲ್ವಾ? My deal is 2% for 10 lakh. Is it okay with you? Deal okay. Thank you.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.